ಇಲ್ಲಿ ಸ್ಟೇರ್ ಕೇಸ್ ಮಾಡಿದ್ದೀರಾ? ಇರ್ಲಿ. ಇದೆಷ್ಟು ಜಾಗ ಇದೆ ನಮ್ದು? ಇದು ನಮ್ದು ಪ್ಲಾಟ್ ಐತಿ. ಎಷ್ಟು ಜಾಗ ಇದೆ? 30-40 ಇದೆಯಾ? ಎರಡು 30-40 ಫಸ್ಟ್ ಕ್ಲಾಸ್. ಅದ್ಯಾರ್ದು? ನಮ್ದೇನಾ? ಆಗಿದೆಯಾ? ಸರಿ, ಈಗ ಆಗಿದೆ, ಮುಗೀತು. ಅದು ತೆಗೆದಾಕ್ಬಿಡಿ, ಅದನ್ನ ಇಮಿಡಿಯೇಟ್ ತೆಗೆದಾಕಿ. ಇನ್ನೊಂದು ವಾರ ವೀಕ್ ಮೇಲೆ ತೆಗೆದಾಕ್ಬಿಡ್ಬೇಕು, ಇಲ್ಲಾಂದ್ರೆ ಸಮಸ್ಯೆ ಆಗುತ್ತೆ. ನೀವೇನಾದ್ರೂ ಮಾಡ್ಕೋಬೇಕಂದ್ರೆ ಈ ಪ್ಲಾಟ್ ಏನ್ ಗೊತ್ತಾ, ಇದು ಕೇಳಿ ಅವ್ರನ್ನ ಬೇಕಾರೆ ಏನು ಮಾಡ್ಬೋದಲ್ಲ, ಅಲ್ಲಿ ಆಗ್ಬೋದಲ್ಲ, ಅಲ್ಲಿ ಮಾಡ್ಕೊಳ್ಳಿ. ಅಲ್ಲಿ ನಿಮ್ಗೆ ಈಸಿ ಆಗುತ್ತೆ. ಅಲ್ಲಿ ಬೇಡ ಸುಮ್ಮನೆ ಕಿರಿಕಿರಿ ಆಗುತ್ತೆ ಇನ್ಮೇಲೆ. ಬೇಡ, ಇನ್ಮೇಲೆ ಕಿರಿಕಿರಿ ಸ್ಟಾರ್ಟ್ ಆಗುತ್ತೆ. ಸುಮ್ಮನೆ ನಿಂತೋಗ್ಬಿಡುತ್ತೆ. ಯಾವ್ದೋ ಒಂದು ಕೆಲಸ ಇದ್ ಮಾಡಿ ಸಮಸ್ಯೆ ಆಗುತ್ತೆ ನೋಡಿ. ಅರ್ಥ ಆಯ್ತಾ? ಪಂಚಾಯತಿ ಇದು ಮಂಡಲ ಪಂಚಾಯತ್ ಅಲ್ವಾ? ಗ್ರಾಮ ಪಂಚಾಯತಿ. ಇದೇ ಸ್ಟೆಪ್ಸ್ ಏನ್ ಬಹಳ ಚೆನ್ನಾಗಿದೆ, ಏನೋ ತೊಂದರೆ ಏನಿಲ್ಲ. ನೋಡಿ, ಈಗ ಇದನ್ನೆಷ್ಟೆಲ್ಲ ಮಾಡಿದ್ರಲ್ಲ, ಇದನ್ನ ಕೈಟ್ ಮಾಡಿದ್ರಿ, ಇದನ್ನ ಕೈಟ್ ಮಾಡಿದ್ರಿ, ಇದನ್ನ ಅಲ್ಲ ನೀವು ಬೇಕು ಅಂತೆಲ್ಲ ಮಾಡ್ಕೊಂಡ್ರ ಅಥವಾ ಓಕೆ, ಇದಿಷ್ಟು ಮಾಡಿದಿರಲ್ಲ, ಟೋಟಲ್ ಇದೇ ಲೆವೆಲ್ಗೆ ನೋಡಿ, ಇದೇ ಲೆವೆಲ್ಗೆ ಇದೆಲ್ಲ ತಗೊಂಡೋಗಿ ಕಂಪ್ಲೀಟ್, ಇದೇ ಲೆವೆಲ್ಗೆ ಇದೆಲ್ಲ ತಗೊಂಡೋಗ್ಬೇಕು ಕಂಪ್ಲೀಟ್ ಆಗಿ. ಅಂದ್ರೆ ಸಿಮೆಂಟ್ ಹಾಕಿ ಅಂತ ಹೇಳೋದು ನಾನು. ಸಿಮೆಂಟ್ ಹಾಕಿ ಇದೇ ಲೆವೆಲ್ಗೆ ಅಲ್ಲಿ ನೀರು ಹಾಕಿದ್ರೆ ಆ ಕಡೆ ಹೋಗಂಗ, ಅಲ್ಲಿ ನಿಂತ್ಕೊಂಡು ತೋಳ್ಕೊಂತಿದಾರಲ್ವಾ, ಅಲ್ಲಿ ನೀರು ಹೋಗ್ಬೇಕು ನನಗೆ. ಆ ಡೌನ್ ನಲ್ಲಿ ಜಸ್ಟ್ 1 ಇಂಚು ನನಗೆ ಸ್ಲೋಪ್ ಕೊಡ್ಬೇಕು ಅಲ್ಲಿಂದ, ಸರಿನಾ? ಇಲ್ಲ ಗುರುಳಾಗ ಆಗೋದಿಲ್ಲ ಅಂತಂದ್ರೆ ನಾನು ಹೇಳೋದು ಆಲ್ಮೋಸ್ಟ್ ಅಲ್ಲಿ ಮಾಡ್ಕೊಂಡ್ರೆ ತುಂಬಾ ಒಳ್ಳೇದು. ಇಲ್ಲಿವರೆಗೂ ಮಾಡ್ಬೇಕು ಅಂತಂದ್ರೆ ಇದೆಲ್ಲ ಇಲ್ಲಿವರೆಗೂ ಮಾಡ್ಬೇಕು ನೋಡಿ, ಹೈಟ್ ಮಾಡ್ಕೊಬೇಕು, ಸರಿನಾ? ಅದು ಪ್ಲಸ್ ಹಿಂದೆ ಕಾಂಪೌಂಡ್ ಇದೆಯಲ್ಲ, ಕಟ್ಟಬೇಕ, ಅದಕ್ಕೂ ಹೈಟ್ ಮಾಡ್ಕೊಳ್ಳಿ. ಈಗಲೇ ಮಾಡ್ತಾ ಇದ್ದೀರಾ? ಸರಿ. ಒಂದು ನಿಂತಿಲ್ವ ಮನೆ? ನೋಡಿ, ಈಗಲೇ ಮಾಡ್ಕೊಂಬಿಡಿ, ಇದನ್ನ ಈಗಲೇ ಮಾಡ್ಕೊಂಬಿಡಿ. ಈ ಡೋರ್, ಮೈನ್ ಡೋರ್ ಇದೆಯಲ್ವಾ, ಮೈನ್ ಡೋರು ಇಲ್ಲಿ ಬರಲ್ಲ. ಯಾಕಂದ್ರೆ ಇಲ್ಲಿ ಇದ್ರೆ ಏನಾಗುತ್ತೆ ಅಂತಂದ್ರೆ, ಇಲ್ಲಿದ್ದಾಗ ಮನೆಯಲ್ಲಿ ದಾಂಪತ್ಯ ಜೀವನ ಆಗಲಿ ಅಷ್ಟೊಂದು ಇದರಲ್ಲ, ಸುಮ್ಮನೆ ಸಿಟ್ಟು ಬರುತ್ತೆ ಅವ್ರಿಗೆ. ಅರ್ಥ ಆಯ್ತು ಹೇಳೋದು? ನೀವು ಒಳ್ಳೆಯವರೇ, ಯಾರು ಕೆಟ್ಟವರಲ್ಲಿ ಇಲ್ಲಿ ಸುಮ್ಮನೆ ಸಿಟ್ಟು ಬರುತ್ತೆ. ಒಂದು ಕೆಲವೊಮ್ಮೆ ಅಗ್ನಿ ಪ್ರಮಾದಗಳು ಆಗಂತ ಚಾನ್ಸಸ್, ಮತ್ತೆ ಕಳ್ಳತನಗಳಾಗಂತ, ಚೋರರ ಭಯ ಇರುತ್ತೆ ಇಲ್ಲಿ. ಸೊ ಹಾಗಾಗಿ ಮಾನಸಿಕವಾಗಿ ಹಿಂಸೆ ಕೊಡುವಂತ ಬಾಗಿಲಿದು ಆಗ್ನೇಯ. ಸೊ ಹಾಗಾಗಿ ನಾನು ಹೇಳೋದು, ಈ ಡೋರ್ನ ಇಲ್ಲ ಹಾಕೊಳ್ಳಿ, ಈ ವಿಂಡೋ ಇಲ್ಲ ಹಾಕೊಳ್ಳಿ, ಅಷ್ಟೇ ಸಿಂಪಲ್. ಈ ಡೋರ್ ಇಲ್ಲ ಹಾಕೊಳ್ಳಿ, ಈ ವಿಂಡೋ ಇಲ್ಲ ಹಾಕೊಳ್ಳಿ, ಒಂದೇನಪ್ಪ, ಸರಿನಾ? ಫಸ್ಟ್ ಕ್ಲಾಸ್ ಆಗುತ್ತೆ. ಅದ್ರ ಬಗ್ಗೆ ಆಲೋಚನೆ ಮಾಡೋದು ಬೇಡ, ಸರಿನಾ? ಒಂದು ನೋಡಿ, ಇದು ಇಲ್ಲಿಂದ ಎಷ್ಟು ಜಾಗ ಇದೆ ನಮ್ದು? ಅಲ್ಲಿ ಜಾಗ ಅಲ್ಲ, ನಮ್ದು ಎಷ್ಟು ಜಾಗ ಇದೆ? ಎಷ್ಟು ಅಡಿ ಇದೆ ನಮ್ದು? ಅಷ್ಟೇ, ನಮ್ದು 4 ಫುಟ್ ಜಾಗ ಇರೋದು, ಸರಿನಾ? ಒಂದು ಇದು ನೋಡಿ, ನಾವೇನಂತೀವಿ ಈಗ, ನಂದಿ ಬಾಗ್ಲ ಅಂತೀವಲ್ವಾ, ಉತ್ತರ ಬಾಗ್ಲು ನಂದಿ ಬಾಗ್ಲು ಅಂತ ಮಾಡ್ಕೊಂಡಿದೀವಿ ಈಗ, ಸರಿನಾ? ಉತ್ತರ ಬಾಗ್ಲು ನಂದಿ ಬಾಗ್ಲು ಅಂತ ಮಾಡ್ಕೊಂಡಾಗ ನಮ್ಗೇನಾಗುತ್ತೆ, ಇದು ವಾಯುವ್ಯವನ್ನು ನೋಡ್ತಾ ಇದೆ ನೋಡಿ. ಇಲ್ಲಿ ಬೊಗಸೆ ಇಟ್ಕೊಂಡಾಗ ನೀರು 1-2 ಕೊಡ ನೀರು ಹಾಕಿದ್ರು ಇರುತ್ತೆ, ಇಲ್ಲಿ ಇರೋಲ್ಲ, ಸರಿನಾ? ಹಾಗಾಗಿ ನಾವೆಲ್ಲ ಕ್ಲೋಸ್ ಆಗ್ಬೇಕಂತಂದ್ರೆ ಇದು ಕ್ಲೋಸ್ ಆಗ್ಬೇಕು. ಅರ್ಥ ಆಯ್ತಾ? ನೀವೊಂದ್ ಕೆಲಸ ಮಾಡಿ, ಇಲ್ಲಿ ಏನಾಗತ್ತಂದ್ರೆ ಹೇಳೋದಕ್ಕೆ ಅತಿಶಯೋಕ್ತಿ ಆಗುತ್ತೆ. ಇದು ವಾಯುವ್ರು ವಾಸ್ತವ್ರು ಏನೋ ಬಂದು ಏನೋ ಹೇಳ್ತಾರಪ್ಪ, ಇದನ್ನ 2 ತಿಂಗಳು ಇಟ್ಕೊಳ್ಳಿ, ಇದನ್ನ ಗೊತ್ತಾಗತ್ತೆ. ಒಂದು 6 ತಿಂಗಳು ಇಟ್ಕೊಳ್ಳಿ, ಗೊತ್ತಾಗತ್ತೆ. ಆಮೇಲೆ ಮುಚ್ಚಬೇಕಾಗತ್ತೆ ಇದನ್ನ, ಸರಿನಾ? ಇದು ಬೇಕು ನಮಗೆ ಅಂದಲ್ಲಿ ಟೋಟಲಿ ಈ ವಾಲ್ನಿಂದ ಆ ವಾಲ್ಗೆ ಸೆಂಟರ್ ನಲ್ಲಿ ಮಾಡ್ಕೋಬಹುದು. ಸೆಂಟರ್ ನಲ್ಲಿ ಮಾಡ್ಕೋಬಹುದು, ಅಭ್ಯಂತರ ಏನಿಲ್ಲ. ಸೆಂಟ್ರಿಂದ ಆ ಕಡೆ ಮಾಡ್ಕೋಬಹುದು, ಸೆಂಟರ್ ನಲ್ಲೂ ಮಾಡ್ಕೋಬಹುದು. ಇಲ್ಲಿಂದ ಎಷ್ಟು ಬರುತ್ತೆ ನೋಡ್ಕೊಂಡು ಸೆಂಟರ್ ಮಾಡ್ಕೋಬಹುದು ನೋಡಿ, ಸರಿನಾ? ಯಾವುದೇ ಕಾರಣಕ್ಕೂ ಇಲ್ಲಿ ಬರೋದಿಲ್ಲ. ಇಲ್ಲಿ ವಿಂಡೋ ಇಟ್ಕೋಬಹುದು, ದೊಡ್ಡ ವಿಂಡೋ ಇಟ್ಕೋಬಹುದು, ಇಲ್ಲ ಕಂಪ್ಲೀಟ್. ಅರ್ಥದಮ್ಮ? ಇದು ವೆರಿ ಇಂಪಾರ್ಟೆಂಟ್ ನಾನು ಹೇಳ್ತಿರೋದು. ಮತ್ತೆ ತಿರ್ಗಿ ಯಾವತ್ತಿದ್ರು ಇನ್ನು 2 ವರ್ಷ ಬಿಟ್ಟು ಟೈಮ್ ಕೊಡ್ತೀನಿ. 2 ವರ್ಷ ಬಿಟ್ಟು ಮಾಡ್ಕೊಳ್ಳೇಬೇಕು, ಇವೆಲ್ಲ ಫೈನಲ್ ಅಲ್ಲಿ ಮಾಡ್ಕೊಂಡ್ಬಿಡಿ. ಈಗಲೇ ಮಾಡ್ಬೇಕು. ಕಾರ್ನರ್ ಎಲ್ಲಿ ಗೊತ್ತು? ಕಾರ್ನರ್ ಅಂದ್ರೆ ನಂಗೆ ಗೊತ್ತಾ, ನನಗೆ 3 ಇಂಚ್ ಬಿಟ್ಟಿಡಿ, ಕಾರ್ನರ್ 3 ಇಂಚ್ ಬಿಟ್ಟಿಡಿ, ಸರಿನಾ? ಇದು ಪೂರ್ತಿ ಈ ಕಡೆ ಮಾತ್ರ ಮಲಗಿಸ್ಬಿಡಿ ಕ್ಲೀನಾಗಿ. ಈ ಡೋರ್ನ ಹಿಂಗ ಅಡ್ಡ ನಿಲ್ಸ್ಕೊಬೇಡಿ, ಪೂರ್ತಿ ಮಲಗ್ಸಂಗೆ ಇಂಜಸ್ ಹಾಕಿ ಹೊರ ಆಯ್ಕೆ. ಇಲ್ಲಿ ಈ ಲೆಕ್ಕಾಚಾರಕ್ಕೆ ಒಳ ಆಯ್ದ ಅರ್ಥ ಇಟ್ಟು ಏನ್ ಹೇಳಿ, ಅರ್ಥ ಆಯ್ತಾ? ಬನ್ನಿ, ನಿಮ್ಗೆ ಅರ್ಥ ಆಗ್ಬೇಕಿನ್ನು ಸ್ವಲ್ಪ ತಗೋಪ್ಪ. ಬನ್ನಿ ಅಮ್ಮ, ಬನ್ನಿ, ನೀವು ಇಬ್ರು ಬನ್ನಿ. ಇದು ಸೆಂಟ್ರಿಗೆ ಇಟ್ಟಿದೀವಲ್ಲ, ಈಗ ಡೋರಿನ ತೆಗಿತೀವಿ ಅಂದ್ಕೊಳ್ಳಿ. ತೆಗೆದಾಗ ಏನಾಗತ್ತೆ, ಇಲ್ಲಿ ನಿಂತ್ಕೊಳ್ಳುತ್ತೆ, ಇದು ಟಚ್ ಆಗತ್ತೆ, ಇದು ಸರಿನಾ? ಇದನ್ನ ಈ ಎಡ್ಜ್ಗೆ ಇಟ್ಟಾಗ
ಸೀದಾ ಮಲಗತ್ತೆ ಇದು. ಅರ್ಥ ಆಯ್ತು ಹೇಳೋದು? ಇಲ್ಲಿ ಕೇಸ್ ಇರುತ್ತೆ. ಈ ಎಡ್ಜ್ಗೆ ಇಟ್ಟಾಗ ನಾನು ಹೇಳೋದು ಇದು ಮಲಗತ್ತೆ ಅಷ್ಟೇ, ಲಾಜಿಕ್ ಇವೆಲ್ಲ. ಸರಿನಾ? ಅರ್ಥ ಆಯ್ತು ಹೇಳೋದು? ಇದನ್ನೇ ನಾನು ಹೇಳೋದು ಒಳ ಅಳತೆಗೆ ಇಟ್ಟಾಗ, ಅಂದ್ರೆ ಅಲ್ಲಿಟ್ರು ಕೂಡ ಒಳ ಅಳತೆಗೆ ಇಟ್ಟಾಗ ಫುಲ್ ಮಲಗಿ ಬಿಡುತ್ತೆ ಹಿಂಗೆ, ನಿಮ್ಗೆ ಡಿಸ್ಟರ್ಬ್ ಆಗಲ್ಲ ಮನೆಯಲ್ಲಿ. ಇಲ್ಲ ಅಂತಂದ್ರೆ ಇದೇನಾದ್ರು ಸೆಂಟ್ರಿಗೆ ಇಟ್ರಿ, ನೀವು ಈ ಕಡೆ ಇಟ್ರೆ ಅಂದ್ರೆ ಸೆಂಟ್ರ್ ನಿಂತ್ಕೊಳ್ತದೆ. ನಿಂತ್ಕೊಂಡಾಗ ಅಡ್ಡ ಆಗಲ್ವಲ್ಲ, ಅಲ್ಲಿಂದ ಬರೋದಕ್ಕೂ ಅಡ್ಡ ಆಗತ್ತೆ, ಇದಕ್ಕೂ ಅಡ್ಡ ಆಗತ್ತೆ. ಸರಿನಾ? ಇದು ಲಾಜಿಕ್, ಮರಿಬಾರ್ದು. ಮತ್ತೆ ಇದನ್ನ ಇಡ್ಬೇಕಾದ್ರೆ ಅವ್ರು ಕಂಪಲ್ಸರಿ ಹೇಳ್ಬೇಕು, ಅವ್ರಿಗೆ ಹೇಳ್ಬೇಕು, ಅವೆಲ್ಲ ಬೇಡಪ್ಪ ಎಡ್ಜಿ ಕರೆಕ್ಟಾಗಿ ಇಡಿ, ಏನಾಗಲ್ಲ ಅಂತ ಹೇಳಿ, ತೊಂದರೆ ಏನಿಲ್ಲ. ಓಕೆ, ಇದೇನಿದೆ ಫುಲ್ ಕಿಚನ್ ಇದು? ಇಲ್ಲಿ ಸ್ಟೋರ್ ಏನ್ ಮಾಡಿಲ್ವಾ? ಬೇಕಾಗಿಲ್ವಾ? ಅಲ್ಲಲ್ಲ, ಈ ಕಿಚನ್ಗೆ ಸರಿ, ಇದಕ್ಕೆ ನೋಡಿ ರೆಮಿಡಿ, ಇದು ಎಂಟ್ರಿ ನಮಗೆ ಎಫೆಕ್ಟ್ ಆಗ್ತಾ ಇದೆ. ಹಂಗಂದ್ರೆ ಏನು ಚೇಂಜಸ್ ಮಾಡೋದು ಬೇಡ, ಎಲ್ಲ ಚೆನ್ನಾಗಿದೆ, ದೊಡ್ಡದಾಗಿ ಚೆನ್ನಾಗಿದೆ. ನಿಮಗೆ ಸ್ವಲ್ಪ ಸಮಾಧಾನಕರ ಹೇಳೋದು, ಅನಿವಾರ್ಯ ನಾನು ಚೇಂಜ್ ಮಾಡ್ರಿ ಅಂತ ಹೇಳಿದ್ದೀನಿ. ಇದು ಅನಿವಾರ್ಯ ಇಲ್ಲ, ಇದು ಅನಿವಾರ್ಯವಲ್ಲದ ಮಾತುಗಳಿದು. ಮಾಡ್ಬೇಕು, ಇದನ್ನ ಮಾಡಬೇಕು, ಅನಿವಾರ್ಯವೇನಲ್ಲ. ಆದ್ರೂ ಹೊಸ ಕನ್ಸ್ಟ್ರಕ್ಷನ್ ಮಾಡ್ತಿರ್ಬೇಕಾದ್ರೆ ಕಂಪಲ್ಸರಿ ಮಾಡ್ಲೇಬೇಕು ಅಲ್ವಾ? ನೀವೊಂದು ಕೆಲಸ ಮಾಡಿ, ನಿಮ್ಗೂ ಹೆಲ್ಪ್ ಆಗೋ ಹಾಗೆ, ವಾಸ್ತುಗೂ ಸರಿದೂಗೋ ಹಾಗೆ ಒಂದು ರೆಡಿ ಮಾಡ್ಕೊಳ್ಳೋಣ. ಸರಿನಾ? ಓಕೆ, ಈ ವಾಲ್ ಇದೆಯಲ್ಲ, ಈ ವಾಲ್ನಿಂದ ನೇರವಾಗಿ ಹಿಡ್ಕೊಂಡು ಇಲ್ಲಿಂದ ಒಂದು ಪ್ಲೇವುಡ್ ನಲ್ಲಿ ಮಾಡಿಸ್ಕೊಂಬೋಣ. ಇಲ್ಲಿ ಅಡ್ಡ ಒಂದು ಪ್ಲೇವುಡ್ ನಲ್ಲಿ ಅಷ್ಟೇ ಟಚ್ ಮಾಡಿಸಿ, ಪ್ಲೇವುಡ್ ನಲ್ಲಿ ಇದು ನಮ್ಗೆ ಸ್ಟೋರ್ ಆಗತ್ತೆ. ಇದೇ ಸುಮ್ಮನೆ ಎಂಟ್ರಿ ಅಷ್ಟೇ. ಅಲ್ಲಿಂದ ಬಂದ್ರೆ ಇಲ್ಲಿ ಎಂಟ್ರಿ ಆಗ್ತಾರೆ ಒಳಗಡೆ. 50% ಮಾಡಿಸಿ ಸಾಕು, ಕೊನೆಗೆ ನಾವು ಪೂರ್ತಿ ಮಾಡಿಸ್ಬೇಕಂತ ಏನಿಲ್ಲ, 50% ಆದ್ರೂ ಮಾಡಿಸಿ ಪ್ಲೇವುಡ್ ನಲ್ಲಿ. ಅರ್ಥ ಆಯ್ತಾ? ಒಂದು ವಾಸ್ತು ಸೆಟ್ ಆಗತ್ತೆ, ಎರಡನೇದು ಫೆಸಿಲಿಟಿ ಆಗುತ್ತೆ, ನಮ್ಗೆ ಫೆಸಿಲಿಟಿ ಸಿಗುತ್ತೆ ನಮ್ಗೆ. ಅರ್ಥ ಆಯ್ತು ಹೇಳೋದು? ನಮಗೆ ಅನುಕೂಲಕರವಾದ ವಿಚಾರ ಆಗುತ್ತೆ, ಇಲ್ಲಿ ಸ್ಟೋರ್ ಆಗುತ್ತೆ ಇದು. ಅರ್ಥ ಆಯ್ತಮ್ಮ? 50% ಆದ್ರೂ ಮಾಡ್ಕೊಳ್ಳಿ, 70% ಆದ್ರೂ ಮಾಡ್ಕೊಳ್ಳಿ. ಒಟ್ಟು ಅಲ್ಲಿ 3.5-4 ಫೀಟ್ ಬಿಟ್ರೆ ನಡೀತೆ. ನಾವು ಡೋರ್ ಮಾಡ್ಬೇಕಂತೇನಿಲ್ಲ, ಇದು ಫುಲ್ ಹೋಗಿರುತ್ತೆ, 6 ಸ್ಟೆಪ್ ಆಗುತ್ತೆ ಅಷ್ಟೇ. ಅದು ಇನ್ನು ನೋಡೋದಕ್ಕೆ ಇನ್ನೂ ಚೆನ್ನಾಗಿರುತ್ತೆ ಅಲ್ವಾ? ಇಲ್ಲಿ ಮಾಡಿದ್ರು ಕೂಡ ಮಾಡ್ಕೊಡಿ ಅವ್ರು. ಯಾಕಂದ್ರೆ ನೋಡಿ, ಬಾಡಿಗೆ ಅಂದಾಗ ನಾನು ಹೇಳೋದು 100ಕ್ಕೆ 75 ಪೈಸಾ ಭಾಗ ಬಾಡಿಗೆ ಇದ್ದವರಿಗೆ ಅದರ ಒಳಿತು ಮತ್ತು ಕೆಡುಕುಗಳು ಅನುಭವಕ್ಕೆ ಬಂದ್ರೆ, ಇನ್ನು 25 ಪೈಸದ ಭಾಗ ಆ ಮನೆಯ ವಾರಸುದಾರ. ಈಗ ನೀವು ನಿಮ್ಮ ಹೆಸರಿಗಿದೆಯೋ ಸರಿ, ಅವ್ರಿಗೆ ಯಾರು ನೀವು? ಒಂದೇ ಫ್ಯಾಮಿಲಿ ಅಲ್ವಾ ನೀವು? ಮತ್ತೆ ಎಲ್ಲರೂ ಉಣ್ಬೇಕು ನಾವು ಇದನ್ನ. ಅರ್ಥ ಆಯ್ತಾ? ಸೊ ಹಾಗಾಗಿ ನಮ್ಗೆ ಯಾಕೆ 25% ಅಲ್ವಾ? ನಾಳೆ ಒಂದ್ ದಿವಸ ಇದೆಲ್ಲ ನಾವು ಒಬ್ಬರೇ ಮಾಡ್ಕೋಬಹುದು, ನಾವು ಇದ್ದಾಗ ಸಮಸ್ಯೆ ಆಗುತ್ತೆ ಸುಮ್ಮನೆ. ಸೊ ಹಾಗಾಗಿ ಯಾವುದೇ ಕಾರಣಕ್ಕೂ ಇದನ್ನ ಬಾಡಿಗೆ ಕೊಡ್ತೀವಿ ಅಂದಾಗ್ಲೂ ನೀವೇನು ಎಫೆಕ್ಟ್ ಮಾಡ್ಕೋಬೇಡಿ, ಇದನ್ನ ಕಂಪಲ್ಸರಿ ಮಾಡಿಕೊಡ್ಬೇಕು ಅವ್ರಿಗೆ. ಸರಿನಾ? ಓಕೆ, ಇದೆಲ್ಲ ಇದು ಮಾಡ್ಕೊಳ್ಳಿ. ಟೋಟಲ್ ಇಲ್ಲಿ ಸ್ಟೆಪ್ಸ್ ಎಲ್ಲ ಮಾಡಿ, ಇಲ್ಲಿಂದ ಅದೆಲ್ಲ ಮಾಡಿ, ಏನು ತೊಂದರೆ ಏನಿಲ್ಲ. ಅದು ಬಂಡೆ ಹಾಕ್ತಾರಲ್ವಾ, ರ್ಯಾಕ್ ಟೈಪ್ ಏನ್ ಬೇಕಾದ್ರೂ ಮಾಡ್ಕೊಳ್ಳಿ, ಅಲ್ಲಿ ಏನು ರ್ಯಾಕ್ ಮಾಡಬೇಡಿ, ಇದೆಲ್ಲ ಮಾಡ್ಕೊಳ್ಳಿ. ಸರಿನಾ? ಒಂದು ವೆಂಟಿಲೇಷನ್ ಇದೊಂದು ಓಪನ್ ಮಾಡಿ, ಒಂದು ವೆಂಟಿಲೇಷನ್ ಓಪನ್ ಮಾಡ್ಕೊಳ್ಳಿ. ಸರಿನಾ? ಓಕೆ, ವಾಲ್ ಹಾಕಿಲ್ ತಂದ್ರೆ ಇದನ್ನ ಓಕೆ, ಒಂದ್ ನಿಮಿಷ. ಇದು ತಗೊಂಡ್ರೆ ಇದನ್ನ ಇದು ಅಟ್ಯಾಚ್ ಮಾಡಿದಿರಿ, ಇದನ್ನ ಅಟ್ಯಾಚ್ ಮಾಡಿದಿರಿ. ಓಕೆ, ಮಾಸ್ಟರ್ ಬೆಡ್ ಅಟ್ಯಾಚ್ ಮಾಡಿದಿರಿ. ಓಕೆ ಅಮ್ಮ, ಇದು ಯಾವುದೇ ಕಾರಣಕ್ಕೂ ಅಟ್ಯಾಚ್ ಬರಲ್ಲ ಇದು ಸರಿನಾ? ಅಟ್ಯಾಚ್ ಬೇಡ, ಅಟ್ಯಾಚ್ ಬೇಕೇ ಬೇಕಂದಲ್ಲಿ ಒಂದಿದೆ. ಇಲ್ಲ ಇದು ಕಾಮನ್ ಮಾಡ್ಕೊಳ್ತೀವಿ ತೊಂದರೆ ಏನಿಲ್ಲ ಅಂತಂದ್ರೆ ಒಂದಿದೆ. 2 ಆಪ್ಷನ್ ಸಿಗುತ್ತೆ ನಿಮ್ಗೀಗ. ನಮಗೆ ಕಾಮನ್ ಆದ್ರೂ ಹಿಡಿಯುತ್ತೆ, ಅಟ್ಯಾಚ್ ಇಲ್ದಿದ್ರೆ ಏನ್ ಸಮಸ್ಯೆ ಏನಿಲ್ಲ. ಅಂದ್ರೆ ಇದು ಏನೇನಿಲ್ಲ, ಜಸ್ಟ್ ಕ್ಲೋಸ್ ಮಾಡೋದು, ಇಲ್ಲಿ ಓಪನ್ ಮಾಡ್ಕೊಳ್ಳೋದು ಅಷ್ಟೇ ಹೊರಗೆ. ಒಂದು ಇಲ್ಲ ನಮಗೆ ಬೇಕೇ ಬೇಕಿದು, ನಮಗೆ ಬೇಕೇ ಬೇಕು ಅಂತ ಅಂದ್ರೆ, ಬೇಕೇ ಬೇಕು ಅಂದಲ್ಲಿ ವಾಸ್ತು ರೀತಿಯಾಗಿ ಬೇಕು ಅಂದಲ್ಲಿ ನಾನು ಹೇಳೋದು ನೋಡಿ, ಎಲ್ಲಿ ಬರ್ತಿದ್ವು ವಾಲು? ಸರಿ, ವಾಲ್ ಇಲ್ಲಿ ಬಂತಲ್ವಾ? ವಾಲ್ ಇಲ್ಲಿ ಬರ್ತಲ್ವಾ? ಇಲ್ಲಿ ಬಂದು ಏನ್ ಮಾಡ್ಬೇಕು ಅಂತ ನಾವು, ಇಲ್ಲಿ ವಾಲ್ ತಗೊಳ್ಳಿ, ಇಷ್ಟು ವಾಲ್ ತಗೊಳ್ಳಿ, ಸ್ವಲ್ಪ ಇದು ಮುಂದಕ್ಕೆ ತಗೊಳ್ಳಿ, ಇಲ್ಲಿ ಡೋರ್ ಇಟ್ಕೊಂಡ್ಬಿಡಿ. ಅಲ್ಲಿ ಬೇಡ, ಆರ್ಚ್ ಅಷ್ಟೇ ಫಿನಿಶ್. ಇಲ್ಲಿ ಡೋರ್ ಇಟ್ಕೊಂಡ್ಬಿಟ್ರೆ ನಾವು ಬಳಸಬಹುದು ಅದನ್ನ. ಅಮ್ಮಯ್ಯ ಕ್ಲಿಯರ್ ತಿಳ್ಕೊಬೇಕು ನೀವು ಇದನ್ನ. ಅರ್ಥ ಆಯ್ತಾ?
ಆ ವಾಲ್ ಇದೆಯಲ್ಲ, ಆ ವಾಲ್ ಕಂಟಿನ್ಯೂಷನ್ ಬರ್ಬೇಕು ನನಗೆ. ಜಸ್ಟ್ ಒಂದು 1/2 ಫೀಟ್ 1 ಫೀಟ್ ಬಂದ್ರೆ ಸಾಕು, 1/2 ಫೀಟ್ ಬಂದ್ರೆ ಸಾಕು. ಇಲ್ಲಿ ನನಗೆ 2 ಇಂಚಸ್ ಇದು ಕಾರ್ನರ್ ಬಂದ್ರೆ ಇಲ್ಲಿ ಡೋರ್ ಇಟ್ಕೋಬಹುದು. ಡೋರ್ ಇಟ್ಕೋಬೇಕಂದ್ರೆ ಈ ವಾಲ್ ಅಕಸ್ಮಾತ್ ಇಲ್ಲಿ ಬಂತಂದ್ರೆ ಇನ್ನೊಂದು ಆರಿ ತಗೊಂಡ್ರೆ ಆಯ್ತು, ವಾಲ್ನ ಕಂಟಿನ್ಯೂ ಮಾಡ್ಕೊಂಡ್ರೆ ಆಯ್ತು. ಇಲ್ಲಿ ಡೋರ್ ತಗೊಂಡ್ರೆ ಮಾತ್ರ ನಾವು ಇದನ್ನ ಉಪಯೋಗಿಸಬಹುದು. ಇಲ್ಲ ಇಲ್ಲಿ ಡೋರ್ ತಗೊಳ್ಳೋದಿಲ್ಲ ನಾವು ಅಂತಂದ್ರೆ ಅಲ್ಲೇ ಡೋರ್ ತಗೊಳ್ತೀವಿ ಅಂದ್ರೆ ಇದನ್ನ ಇಲ್ಲಿ ಓಪನ್ ಮಾಡ್ಕೋಬೇಕು, ನೆನ್ಪಿಟ್ಕೋಬೇಕು. ಅರ್ಥ ಆಯ್ತಾ? ಎರಡರಲ್ಲಿ ಒಂದು ಮಾಡ್ಕೊಳ್ಳಿ, ತೊಂದ್ರೆ ಏನಿಲ್ಲ. ನೀವು ಅಟ್ಯಾಚ್ ಯಾಕಂದ್ರೆ ಮಾಡಿರ್ತೀರಿ, ಅಲ್ಲಿ ಡೋರ್ ಬದಲು ಇಡ್ತೀವಿ ಅಷ್ಟೇ, ತಪ್ಪೇನಿದೆ ಅಲ್ವಾ? ಮಾಡ್ಕೋಬಹುದು, ತೊಂದ್ರೆ ಏನಿಲ್ಲ. ಒಂದು ಅಟ್ಯಾಚ್ ಬರುತ್ತೆ, ಒಂದು ಕಾಮನ್ ಬರುತ್ತೆ. ಒಂದು ಅಟ್ಯಾಚ್ ಬರುತ್ತೆ, ಒಂದು ಕಾಮನ್ ಬರುತ್ತೆ. ಸರಿನಾ? ಓಕೆ, ಇನ್ನು ಕ್ಲೋಸ್ ಮಾಡೋಣ. ಅವಾಗ ಇದನ್ನ ಕ್ಲೋಸ್ ಮಾಡಿ ಮೇನ್ ಡೋರ್ ಇದೆ ಇರ್ಲಿ, ಇದ್ರ ಆಪೋಸಿಟ್ ಆ ಡೋರ್ ಬರುತ್ತೆ. ಅರ್ಥ ಆಯ್ತಾ ನಾನು ಹೇಳೋದು? ಇದ್ರ ಆಪೋಸಿಟ್ ಈ ಡೋರ್ ಬರುತ್ತೆ. ಇದು ಬಂದಾಗ ಇದಕ್ಕೆ ಓಕೆ, ಇದು ಮಾತ್ರ ಇಲ್ಲಿ ಓಪನ್ ಮಾಡ್ಕೊಳ್ಳಿ, ಇಲ್ಲಿ ಓಪನ್ ಮಾಡ್ಕೊಳ್ಳಿ. ಇದಕ್ಕೆ ಬರಲ್ಲ. ಇದಕ್ಕೆ ಯಾವ 3? ಯಾವ ಎಂಟ್ರೆನ್ಸ್ ಇದಾ? ಇರೋದಲ್ಲ ಇದು. ಅಲ್ಲಮ್ಮ, ಇದು ಕ್ಯಾನ್ಸಲ್ ಮಾಡ್ತೀವಲ್ವಾ ಅದನ್ನ, ಇದು ಬರೋದಿಲ್ಲ ಇದು ನಿಮಗೆ. ಅರ್ಥ ಆಯ್ತಾ? ಇರೋ ಗಂಡ ಹೆಂಡತಿ ಕೆತ್ತಾಡ್ತಾರ ಅಷ್ಟೇನೆ ಅಲ್ವಾ? ಹಾಗಾಗಿ ಇದನ್ನ ಬೇಕಾದ್ರೆ ಸ್ಟೋರ್ ಮಾಡ್ಕೋಬಹುದು, ಇದನ್ನ ಇಲ್ಲ ಕಾಮನ್ ಮಾಡ್ಕೋಬಹುದು. ಕಾಮನ್ ಇಲ್ಲಿ ಓಪನ್ ಮಾಡ್ಕೊಂಡ್ರೆ ಇದು ಕಾಮನ್ ಆಗುತ್ತೆ. ಸರಿಮಾ? ಓಕೆನಾ? ಇದು ಕ್ಲೋಸ್ ಮಾಡಿ ಫಸ್ಟ್ ಇದನ್ನ. ಓಕೆ, ಇದು ಯಾವ್ದೇ ಕಾರಣಕ್ಕೆ ತಪ್ಪಿದ್ದಲ್ಲ ಇದು, ಆಮೇಲೆ ಕಿತ್ತಾಕೊಂತೀರಿ ಮತ್ತೆ. ಹಾ, ಒಂದು ನಮ್ಗೆ ಅಟ್ಯಾಚ್ ಬೇಕಲ್ವಾ? ಅದು ಮಾಸ್ಟರ್ ಬೆಡ್ ಅಟ್ಯಾಚ್ ಬೇಕು ಅಂದಲ್ಲಿ ನೀವ್ ಏನೇನೇನು ಮಾಡಬೇಡಿ. ಈ ವಾಲ್ ಬಂದಿದೆ ಅಲ್ವಾ, ಇದು ಆ ವಾಲ್ ಕಂಟಿನ್ಯೂ ಕೊಡಿ ಅಷ್ಟೇ ನನಗೆ. ಇಲ್ಲಿ ಡೋರ್ ತಗೊಂಡ್ಬಿಡಿ, ಕಾಮನ್ ಆಗ್ಬಿಡುತ್ತೆ ಇದು. ಇದನ್ನ ಕಂಟಿನ್ಯೂ ಕೊಟ್ಟು ಇದೇನನ್ನ ಸ್ವಲ್ಪ ಅಡ್ಡ ಬಂದ್ರೆ, ಸ್ವಲ್ಪ ಅಕಸ್ಮಾತ್ ಇಲ್ಲಿ ಬಂದ್ರೆ ಓಕೆ, ಇಲ್ಲಿ ಏನಾದ್ರು ಬಂದ್ರೆ ಸ್ವಲ್ಪ ಮುಂದಕ್ಕೆ ತಗೊಂಡು 4 ಇಂಚ್ ಮುಂದಕ್ಕೆ ತಗೊಂಡು ಫಿನಿಶ್ ಮಾಡಿ. ಇನ್ನೂ 4 ಇಂಚ್ ಏನನ್ನ ಕಟ್ ಮಾಡ್ವಿ, ಯಾಕೆ ಎಷ್ಟೇ ಅಕಸ್ಮಾತ್ ನಿಮ್ಗೆ ಏನನ್ನ ಇನ್ನೂ ಕಂಜೆಕ್ಟೆಡ್ ಆದ್ರೆ, ಇಲ್ಲ ಅಂದ್ರೆ ಬಿಟ್ಟಾಕಿ, ತೊಂದ್ರೆ ಏನಿದೆ ಅಲ್ವಾ? ಇರೋದ್ರೆ ಚೆನ್ನಾಗಿ ಮಾಡ್ಕೊಳ್ಳೋಣ ಈಗ. ಹೌದಮ್ಮ? ಮತ್ ಕಸಿ ಮಾಡ್ಕೋಬೇಡಿ. ಅಯ್ಯೋ ಇದು ಅಟ್ಯಾಚ್ ಬೇಕು ಬರಲ್ಲ, ಸುಮ್ನೆ ಅದನ್ನ ಬಿಟ್ಟಾಕಿ ತೆಗೆದಾಕಿ ಬಿಡಿ ಅದನ್ನ ಮೈಂಡಲ್ಲಿ. ಸರಿನಾ? ಇಲ್ಲಿ ಸಿಮೆಂಟು, ಮರಳು, ಮತ್ತೆ ಯಾವ್ದು ಮತ್ತೆ ಟೈಲ್ಸ್ ತರ್ತೀವಲ್ಲ, ಟೈಲ್ಸ್ ಗ್ರಾನೈಟ್ ಅಲ್ಲಿ ತರ್ತೀವಲ್ವಾ, ಯಾವುದೇ ಕಾರಣಕ್ಕೆ ಲೋಡ್ ಮಾಡಬೇಡಿ ಇಲ್ಲಿ ತಂದು. ಇಲ್ಲಿ ಲೋಡ್ ಮಾಡಿದಾಗ ಏನಾಗುತ್ತೆ ಅಂದ್ರೆ ನಮಗೆ ಬರೋದು ಲೇಟ್ ಆಗುತ್ತೆ, ಲೇಬರು ಫೈನಾನ್ಷಿಯಲ್ ಲೇಟ್ ಆಗುತ್ತೆ, ಕಿರಿಕಿರಿ ಆಗತ್ತೆ, ನಿಂತ್ಕೊಳ್ಳುತ್ತೆ. ಅರ್ಥ ಆಯ್ತಾ? ಸೊ ಹಾಗಾಗಿ ಇದನ್ನ ತಗೊಂಡು ಆ ರೂಮ್ ಮೇಲೆ ಹಾಕಿ ಎಲ್ಲ ತಗೊಂಡಾಕಿ ಸ್ಟಾರ್ಟ್ ಆಗುತ್ತೆ. ಮತ್ತೆ ಹಾಕ್ಸ್ಬೇಕಾದ್ರೆ ಟೈಲ್ಸ್ ಹಾಕ್ಸ್ಬೇಕಾದ್ರೆ ಅದನ್ನ ಮಸ್ಟ್ ಅಂಡ್ ಶುಡ್ ನಾವು ಅಲ್ಲಿಂದನೇ ಸ್ಟಾರ್ಟ್ ಮಾಡಿ, ಆ ಮೂಲಿಂದ ಸ್ಟಾರ್ಟ್ ಮಾಡಿ ಟೈಲ್ಸ್ ಹಾಕ್ಬೇಕಾದ್ರೆ ಅಲ್ವಾ? ಸಿಮೆಂಟ್ ಗಿಮೆಂಟ್ ಎಲ್ಲ ಹಾಕೊಳ್ತಾರಲ್ವಾ, ಅಲ್ಲಿಂದ ಹಾಕೊಳ್ಳೋಕೆ ಹೇಳಿ, ಅಲ್ಲಿಂದನೇ ಹಾಸಕ್ಕೆ ಹೇಳಿ, ಪರ್ಫೆಕ್ಟ್ ಆಗುತ್ತೆ, ತೊಂದ್ರೆ ಏನಿಲ್ಲ, ರೈಟ್ ಆಗುತ್ತೆ. ಓಕೆನಾ? ಇದೆಲ್ಲ ಕ್ಲಿಯರ್ ಆಗಿ ಮಾಡ್ಕೊಳ್ಳಿ. ಈ ಡೋರ್ ಮಾತ್ರ ಮಸ್ಟ್ ಅಂಡ್ ಶುಡ್ ಇದನ್ನೆಲ್ಲ ಹಾಕೊಳ್ಳಿ, ಇದನ್ನ ಸೆಂಟ್ರಿಗೆ ಹಾಕೊಳ್ಳಿ, ತೊಂದ್ರೆ ಏನಿಲ್ಲ. ಸೆಂಟ್ರಿಗೆ ಹಾಕೊಳ್ಳಿ, ಸೆಂಟ್ರಿಂದ 1 ಇಂಚ್ ಈ ಕಡೆ ಇರ್ಬೇಕ ವಿನಃ ಈ ಕಡೆ ಮಾತ್ರ ಇರೋದು ಬೇಡ. ಅದೇನ್ ತಲೆ ಕೆಡ್ಸ್ಕೊಬೇಡಿ. ಅದನ್ನ ಮೆಟ್ಲ್ ಕೆಳಗೆ ಒಂದು ರೆಡಿ ಮಾಡ್ಕೊಂಡು ಮೆಟ್ಲ್ ಕೆಳಕ್ ಹಂಗೆ ಮೆಟ್ಲ್ ಕೆಳಕ್ ಗೊತ್ತಾಗದೆ, ಮೆಟ್ಲ ಡಮ್ಮಿ ಮೆಟ್ಲ್ ಮಾಡೋದು ಅದ್ರೊಳಗಿರುತ್ತೆ ಅದು ಅಲ್ವನಾ? ಆ ಟೈಪ್ ಐಡಿಯಾ ಮಾಡಿ ಮಾಡ್ಕೊಳ್ಳಿ, ಏನೂ ಆಗಲ್ಲ, ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಬೇಡಿ. ಓಪನ್ ಹಿಡಿದು ಉಸಿರಾಡ್ಲಿ ಅದು. ಇದು ಸೇಮ್ ಮಾಡಿದಿರಿ, ನಿಮ್ದಲ್ವಾ ಇದು? ನೀವಿರ್ತೀರಾ? ಇದೇನಿದು ಪಿಲ್ಲರ? ಇಲ್ಲಿ ತಗೊಳಕ್ ಬರಲ್ಲ, ಇಲ್ಲಿ ತಗೊಳ್ಳಿ, ಡೋರ್ ಇಲ್ಲಿ ತಗೊಳ್ಳಿ. ಸರಿನಾ? ಆ ಡೋರ್ ಮಷನ್ ಶುಡ್ ಇಲ್ಲಿ ತಗೋಬೇಕು. ಸರಿನಾ? ಫಸ್ಟ್ ಕ್ಲಾಸ್. ಯಾಕಂದ್ರೆ ಇಲ್ಲಿ ತಗೊಳಕ್ ಬರಲ್ಲ, ಇಲ್ಲಿ ತಗೊಳ್ಳಿ. ಪಿಲ್ಲರ್ ಬಿಟ್ಟು ಪಿಲ್ಲರಿಂದ ಈ ಕಡೆ ತಗೊಳ್ಳಿ, ಇದನ್ನ ಬೆಬ್ಬೆ ಅಷ್ಟೇ. ಸರಿನಾ? ಕಿಚನ್ ಕೂಡ ಯಾಸ್ ಇಟ್ ಈಸ್ ಮಾಡ್ಕೊಳ್ಳಿ. ಕೆಳಗೆ ಏನ್ ಹೇಳಿದ್ನು ಸೇಮ್ ಪಾರ್ಟಿಷನ್ ಮಾಡ್ಕೊಂಡು ಸ್ಟೋರ್ ಮಾಡ್ಕೊಂಡು ಇದೆಲ್ಲ ರ್ಯಾಕ್ ಮಾಡಿ. ಬೇಡ 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 ಬೇಡ, ಡೋರ್ ಬೇಡ. ಇಲ್ಲಿ ವೆಂಟಿಲೇಷನ್ ತಗೊಳ್ಳಿ. ನಾನು ಧಾರಾಳವಾಗಿ ತೆಗಿಬಹುದು, ತಕ್ಕೋಬೇಕು. ಸರಿನಾ? ಪಾರ್ಟಿಷನ್ ಮಾಡ್ತೀವಲ್ಲ ಈಗ, ತಗೊಳ್ಳಿ. ಸರಿನಾ? ತೊಂದರೆ ಏನಿಲ್ವಲ್ಲ, ಮಾಡ್ಕೊಳ್ಳಿ. ಇಲ್ಲ, ನಾವು ಟಿವಿ ನಟು ಏನ್ ಮಾಡ್ತೀವಿ ಅಂದ್ರೆ ಆ ಕಡೆ ಮಾಡಿದಾಗ ಸ್ವಲ್ಪ ಪ್ಲೇವುಡ್ ನಲ್ಲಿ ಓಡ್ದಾಗ ಮಾಡ್ಬಿಡ್ತೀರಿ. ಅರ್ಥ ಆಯ್ತಾ?
ಈ ಕಡೆ ಮಾಡ್ಕೊಂಡ್ಬಿಡಿ ಸರಿನಾ ಈ ಕಡೆ ಮಾಡ್ಕೊಂಡು ಓಪನ್ ಬಿಟ್ಟು ಮಾಡ್ತಾರೆ ಏನು ಓಪನ್ ಅಲ್ಲಿ ವಿಂಡೋ ಗೊತ್ತಿಲ್ಲ ನಾವು ಕಡೆ ತಗೊಳ್ಳಿ ವಿಂಡೋ ತಗೊಳ್ಳಿ ಫಸ್ಟ್ ಕ್ಲಾಸ್ ವಿಂಡೋ ತಗೊಳ್ಳಿ ಆಪೋಸಿಟ್ ತಗೊಳ್ಳಿ ದೊಡ್ಡ ವಿಂಡೋ ತಗೊಳ್ಳಿ ಪೂರ್ಣ ಹೆಂಗ್ ತಗೋಬೇಕನ್ನತ್ತೆ ತಗೊಳ್ಳಿ ತಗೊಳ್ಳಿ ಏನಾಗಲ್ಲ ಅದಕ್ಕೇನಾಗುತ್ತೆ ಸೇಮ್ ಆಸ್ ಇಟ್ ಈಸ್ ಇದು ಕೂಡ ಇಲ್ಲಿ ಬರುತ್ತೆ ಇದು ಕೂಡ ಸ್ವಲ್ಪ ಮುಂದೆ ತಗೊಂಡು ಡೋರ್ ಇಲ್ಲಿ ತಗೊಳ್ಳಿ ಮಾಸ್ಟರ್ ಬಿಟ್ಟಿಗೆ ಬರ್ಬೇಕಂದ್ರೆ ಅರ್ಥ ಆಯ್ತು ಹೇಳೋದು ನೋಡಿ ವಾಲ್ ಇಲ್ಲಿ ಬರುತ್ತೆ ಇದು ವಾಲ್ ಇಲ್ಲಿ ಬರುತ್ತಂದ್ರೆ ಇದು ಹಿಂಗ್ ತಗೊಂಡ್ಬಿಟ್ಟು ಸ್ವಲ್ಪ ಹಿಂಗ್ ಕಾರ್ನರ್ ಕೊಟ್ಟು ಡೋರ್ ಇಲ್ಲಿ ತಗೊಳ್ಳಿ ಫಸ್ಟ್ ಕ್ಲಾಸ್ ಆಗುತ್ತೆ ಸರಿನಾ ಇದೊಂದು ವಿಂಡೋ ತಗೊಳ್ಳಿ ಇಲ್ಲಿ ವಿಂಡೋ ತಗೊಳ್ಳಿ ಇಲ್ಲಿ ದೊಡ್ಡ ವಿಂಡೋ ತಗೊಳ್ಳಿ ಒಂದು ಇಲ್ಲಿ ವಾರ್ಡ್ರೋಬ್ ಎಲ್ಲ ಮಾಡಿಸ್ತಿರಲ್ವಾ ವಾರ್ಡ್ರೋಬ್ ಮಾಡಿಸ್ತೀವಿ ಎಷ್ಟು ಎಲ್ಲಿ ಮಾಡಿಸ್ತೀರಿ ಮತ್ತೆ ನಿಮ್ ಪ್ಲಾನ್ ಹೆಂಗಿದೆ ಅಲ್ಲ ಎಲ್ಲಿಂದ ಮಾಡಿಸ್ಬೇಕಂತ ಪ್ಲಾನ್ ಇದೆ ಹಾ ಅದಕ್ಕೆ ನಾನು ಹೇಳೋದು ಪ್ಲಾನು ನಿಮ್ದು ವ್ಯತ್ಯಾಸ ಆಗ್ತಾ ಇದೆ ಅಂತ ಹೇಳೋದು ನೋಡಿ ವಾರ್ಡ್ರೋಬ್ ಮಾಡಿಸ್ಬೇಕಾದ್ರೆ ಇಲ್ಲಿಂದ ನಿಮ್ಮ ವಿಂಡೋ ಇದೆಯಲ್ಲ ವಿಂಡೋ ಬರ್ತಲ್ಲ ಅಲ್ಲಿವರೆಗೂ ಮಾಡಿಸ್ಬೋದು ಅಷ್ಟೇ ಆಪ್ಷನ್ ಇರೋದಿಲ್ಲಿ ಅರ್ಥ ಆಯ್ತಾ ಮತ್ತೆ ಇಲ್ಲಿಂದ ಹೋಗಿ ಅಲ್ಲಿ ನಿಲ್ಸ್ಬೇಡಿ ಇಲ್ಲಿ ನಿಲ್ಸ್ಬೇಡಿ ಅಲ್ಲಿಂದ ಬಂದು ಎಲ್ಲಾದ್ರೂ ನಿಲ್ಸ್ಕೊಳ್ಳಿ ಆ ಮೂಲೆಯಿಂದ ಬಂದು ಟಚ್ ಆಗ್ಬೇಕಾದ್ ನನಗೆ ಅದು ಇದು ಟಚ್ ಆಗ್ಬೇಕು ಇಲ್ಲಿವರೆಗೂ ಬರ್ಬೇಕಂತೇನಿಲ್ಲ ಇವಾಗ ಚಾಯ್ಸ್ ಯಾಕಂದ್ರೆ ಇಲ್ಲಿವರೆಗೂ ಬರ್ತಾನೆ ಇಲ್ಲಿವರೆಗೂ ಬರ್ತಾನೆ ನೋಡ್ಕೊಂಡು ನಿಮ್ಮ ಇದ್ದದ್ದು ಅನುಕೂಲ ಅದು ಅಲ್ವಾ ಇಲ್ಲಿವರೆಗೂ ಬಂತ ತಿಳ್ಕೊಳ್ಳಿ ಇಲ್ಲಿಂದ ಸ್ಟಾರ್ಟ್ ಆಗಿದ್ದು ನೆನ್ಪಿಟ್ಕೊಳ್ಳಿ ಇದು ಎಲ್ಲಿವರೆಗನ ಬರ್ಲಿ ವಿಂಡೋವರೆಗೂ ಬರುತ್ತೆ ಅಷ್ಟೇ ವಿಂಡೋ ಆದ್ಮೇಲೆ ಮುಚ್ಕೊಂಡು ಹೋಗಲ್ವಾ ವಿಂಡೋವರೆಗೂ ಬರುತ್ತೆ ಅಷ್ಟೇನೆ ಆದ್ರೆ ಇದನ್ನ ನಾವೊಂದು ಬುದ್ಧಿವಂತಿಕೆ ಏನ್ ಮಾಡ್ತೀವಿ ಅಂದ್ರೆ ನೋಡಿ ಕೆಲವಾರು ಮನೆಗಳು ನೋಡ್ತಾ ಇರ್ತೀನಿ ಸರಿನಾ ಓಕೆ ಇಲ್ಲಷ್ಟೇ ಮಾಡಿಸೋದು ಜಾಗ ಇದೆಯಲ್ವ ಅಲ್ಲಷ್ಟೇ ಮಾಡಿಸೋದು ಯಾವುದೇ ಕಾರಣಕ್ಕೆ ಮಾಡಬೇಡಿ ಅರ್ಥ ಆಯ್ತಾ ಇಲ್ಲಷ್ಟೇ ಮಾಡಿದಾಗ ಏನಾಗುತ್ತೆ ಅನ್ನೋದು ಕ್ವಶನ್ ನಿಮ್ಗೆ ಅಲ್ವಾ ಇಲ್ಲಷ್ಟೇ ಮಾಡಿದ್ರೆ ಏನಾಗುತ್ತೆ ಇದಕ್ಕೆ ಇಷ್ಟೆಲ್ಲ ಯಾಕೆ ಭಯ ಪಡ್ಕೊಂತಿದಾರೆ ಇವರು ಮಾಡಬೇಡಿ ಅಂತ ಅಲ್ವಾ ಸೊ ಹಾಗಾಗಿ ಇಲ್ಲಷ್ಟೇ ಮಾಡಿದ್ರೆ ಏನಾಗತ್ತಂದ್ರೆ ಮನೆಯ ಯಜಮಾನನ ಆರೋಗ್ಯ ದೀರ್ಘವ್ಯಾಧಿಗಳು ಅರ್ಥ ಆಗತ್ತ ದೀರ್ಘವ್ಯಾಧಿ ಅಂದ್ರೆ ಮಾಯಲಾರದಂತ ಗಾಯವನ್ನ ತಂದಿಡುತ್ತೆ ಇದಕ್ಕೆಲ್ಲ ಸಾಕಷ್ಟು ಉದಾಹರಣೆಗಳನ್ನ ಕೊಟ್ಕೊಳ್ತಾ ಹೋಗ್ತೀವಿ ಸರಿನಾ ಸೊ ಅದಕ್ಕಾಗಿ ನಿಮಗೆ ಸ್ವಲ್ಪ ಭಯ ಇರ್ಲಿ ಅಂತ ನಾನು ಹೇಳೋದು ಉದಾಹರಣೆ ಯಾಕೆ ಹೇಳ್ತೀವಿ ಅಂದ್ರೆ ನಿಮ್ಗೆ ಅದ್ರ ಬಗ್ಗೆ ಸ್ವಲ್ಪ ಭಯ ಇರ್ಲಿ ಅಂತ ಅಲ್ವಮ್ಮ ನಿನಗೆ ನೀವು ಸ್ವಲ್ಪ ಭಯ ಹೇಳಿದ್ರೆ ಭಯ ಇರುತ್ತಲ್ವ ಅದ್ರ ಬಗ್ಗೆ ಅವ್ ಯಾವ ಪಂಚ ಕಟ್ಕೊ ಬಂದಪ್ಪ ಸುಮ್ಮನೆ ಅದ್ರಿ ಹೋದ ಹಂಗ ಆಗ್ಬಾರ್ದು ಜೀವನ ನಮ್ದು ಅಲ್ವಾ ಸೊ ಹಾಗಾಗಿ 100 ವರ್ಷ ನಿಮ್ಮ ಸಂಸಾರ ನಗನಗತ ಇರಬೇಕು ಅಲ್ವಾ ದಿಸ್ ಈಸ್ ಮೈ ಹೌಸ್ ದಿಸ್ ಈಸ್ ಮೈ ಫ್ಯಾಮಿಲಿ ಇದು ನನ್ನ ಕುಟುಂಬ ಅಂತ ಅಂದ್ಕೊಂಡ್ರೆ ಮಾತ್ರ ನಮ್ಮವ್ರು ಆಗ್ತೀರಿ ನೀವು ನಮ್ ಕುಟುಂಬ ನಮ್ ಜನ ಅಂದ್ಕೊಂಡಿದ್ರೆ ಏನಾಗತ್ತೆ ಅಲ್ವಾ ಬಿಸ್ನೆಸ್ ಆಗತ್ತೆ ಅದು ಏನೊಂದಿಷ್ಟು ಕೊಟ್ರಪ್ಪ ತಗೊಂಡು ಹೋದೆ ಹಾಗಾಗ್ಬಾರ್ದು ಜೀವನ ಅಲ್ವಾ ಸೊ ಹಾಗಾಗಿ ಅಲ್ಲಿಂದ ಮಾಡ್ಕೊಂಡಿದ್ದು ಎಲ್ಲಾದ್ರೂ ನಿಲ್ಸ್ಕೊಳ್ಳಿ ತೊಂದರೆ ಏನಿಲ್ಲ ಬಟ್ ಅಲ್ಲಿಂದ ಸ್ಟಾರ್ಟ್ ಮಾಡಿ ಎಲ್ಲೋ ನಿಲ್ಸ್ಬೇಡಿ ಮತ್ತೆ ಅಲ್ಲಿಂದ ಸ್ಟಾರ್ಟ್ ಮಾಡಿದಾಗ ಏನಾಗುತ್ತೆ ಅಲ್ಲಿಂದ ಎಲ್ಲೋ ನಿಲ್ಸಿದ್ರೆ ಏನಾಗತ್ತೆ ಅಂದ್ರೆ ಇವರು ಈ ರೂಮ್ ನಲ್ಲಿ ಮಲ್ಕೊಳ್ಳೋದು ಯಾರು ನೀವು ಯಜಮಾನ್ ಗಂಡ ಹೆಂಡತಿ ಮಕ್ಕಳು ತಾನೆ ಮಗು ದೊಡ್ಡದಾಗ ಮಟ್ಟ ಮಲ್ಕೊಳ್ಳುತ್ತೆ ಆದ್ರೆ ನಿಮ್ಮ ವರ್ಷನಲ್ಲ ಅದು ನೀವು ಸೈಡಿಗೆ ಬಂದ್ರೆ ಇವರಿಬ್ರು ಹಾಸ್ಪಿಟಲ್ ಸೇರ್ಕೊಳ್ತಾರೆ ನೆನ್ಪಿಟ್ಕೊಳ್ಳಿ ಒಂದು 3 ವರ್ಷ ಟ್ರೈ ಮಾಡಿ ಅವ್ರು ಸೇರ್ಕೊಂಡ್ಮೇಲೆ ಗೊತ್ತಾಗತ್ತೆ ನಮಗೆ ಸಿಂಪಲ್ ಸೊ ಹಾಗಾಗಿ ಅದನ್ನ ಯಾವುದೇ ಕಾರಣಕ್ಕೂ ಮಿಸ್ಯೂಸ್ ಮಾಡಬೇಡಿ ಮಿಸ್ಯೂಸ್ ಮಾಡಿದ್ರೆ ಅದಕ್ಕಾಗಿ ಅಲ್ಲಿ ಏನಾದ್ರೂ ಮಾಡ್ಕೊಂಡಾಗ ಏನ್ ಮಾಡ್ತೀವಿ ಒಂದು ಸ್ಟೆಪ್ ಮಾಡ್ಕೊಂಡು ಅದಾದ್ಮೇಲೆ ಮಾಡ್ತೀವಿ ನಾವು ಸರಿನಾ ಯಾವುದೇ ಕಾರಣಕ್ಕೂ ಅಲ್ಲಿ ಮಾಡಿದಾಗ ಏನಾಗತ್ತಂದ್ರೆ ಇವರು ಹಾಸ್ಪಿಟಲ್ ಸೇರ್ಕೊಳ್ತಾರೆ ತಿರ್ಗ ಕೆಲವೊಂದು ಉದಾಹರಣೆಗಳಲ್ಲಿ ಅಪಘಾತಗಳನ್ನ ಇಟ್ಟಿದೆ ನಮ್ಮ ಉದಾಹರಣೆಗಳಲ್ಲಿ ಸರಿನಾ ಅವೆಲ್ಲ ಬೇಡ ಸುಮ್ನೆ ಯಾಕೆ ಅಲ್ಲಿ ಮಾಡೋದಿಲ್ಲ ಮಾಡ್ಕೊಳ್ತೀವಿ ಅಷ್ಟೇನೆ ತಪ್ಪೇನಿದೆ ಅಲ್ವಾ ಅದರಿಂದ ನಮ್ ಗಟ್ಟೆಯನ್ನು ಅಮ್ಮ ಈ ಕಡೆ ಬೆಡ್ ಹಾಕೊಂಡು ತಲೆ ಈ ಕಡೆ ಮಾಡಿ ಆ ಕಡೆ ಮಾಡಿ ನಮ್ದೇನ್ ಅಭ್ಯಂತರ ಇಲ್ಲ ಆದರೆ ಟೈಲ್ಸು ಗ್ರಾನೈಟ್ ಏನ್ ಹಾಕ್ಬೇಕಾದ್ರೆ ಮಿನಿಮಮ್ ಎಲ್ಲದಕ್ಕಿಂತನೂ ಒಂದು 4 ಇಂಚಸ್ ಹೈಟ್ ಮಾಡ್ಕೊಳ್ಳಿ ಆಕ್ಚುಲಿ ಒಂದು ಲಾಜಿಕ್ ಏನು ಅಂತಂದ್ರೆ ಇಲ್ಲಿ ನೀರ್ ಹಾಕಿದ್ರೆ ಆ ಮೂಲೆ ಭಾಗದಲ್ಲಿ ನೀರು ಹೋಗಂಗಿರ್ಲಿ ಅರ್ಥ ಆಯ್ತು ಹೇಳೋದು ಎಲ್ಲರೂ ನಿಮ್ಗೆ ಬಿಡಿಸಿ ಏನ್ ಹೇಳಿದ್ರು ಗೊತ್ತಾಗಲ್ಲ ಒಂದು ಲಾಜಿಕ್ ಏನಪ್ಪಾ ಅಂದ್ರೆ ಇಲ್ಲಿ ನೀರ್ ಹಾಕಿದ್ರೆ ಆದಷ್ಟು ಒಂದು 1/2 ಇಂಚ್ 1 ಇಂಚ್ ಆದ್ರೂ ಕೂಡ ನಮಗೆ ಇದಿರ್ಲಿ ಸಾಧ್ಯವಾದಷ್ಟು ಇದನ್ನ ಹೈಟ್ ಮಾಡಿಕೊಂಡು ಕಡಿಮೆ ಮಾಡ್ಕೊಳ್ಳಿ ಸಿಟ್ಟಿಂಗ್ ಬೇಸಿನ್ನು ನಾವು ಟಾಯ್ಲೆಟ್ ನ ಸಿಟ್ಟಿಂಗ್ ಬೇಸಿನ್ನು ಅದನ್ನ ಮಾಡಿ ಬಟ್ ನಾರ್ತ್ ಫೇಸಿಂಗ್ ಅಥವಾ ಸೌತ್ ಫೇಸಿಂಗ್ ಅಲ್ಲಿ ಮಾಡ್ಕೊಳ್ಳಿ ಓಕೆನಾ ಬೇಕು ಇನ್ನೊಂದ್ಸರಿ ನಿಮಗೆ ಕೇಳ್ಬೇಕು ಡಿಸ್ಟರ್ಬ್ ಮಾಡ್ಕೊಂಡಿದ್ರಿ ನೀವು ಬನ್ನಿ ಈಗ ಎಲ್ಲಿಂದ ಬರ್ತೀರಿ ನೀವು ಬನ್ನಿ ನಿಮ್ಗೆ ಗೊತ್ತಾಗತ್ತೆ ಬನ್ನಿ ಆ ಕಡೆಯಿಂದ ಬನ್ನಿ ಗೊತ್ತಾಗತ್ತೆ ನಿಮಗೆ ಅವಾಗ ಗೊತ್ತಾಗತ್ತೆ ನಿಮಗೆ ನಿಮ್ಮ ರೂಮ್ ನಲ್ಲಿ ಮಾಸ್ಟರ್ ಬೆಡ್ಗೆ ಹೋಗ್ತೀವಲ್ವಾ ಎಲ್ಲಿ ಹೋಗ್ತೀವಿ ನಾವೀಗ ಇಲ್ಲ ಇಲ್ಲಿ ಹೋಗ್ತೀವಿ
ಇಲ್ಲಿ ಡೋರ್ ಇರ್ತಿಲ್ಲ, ಇಲ್ಲಿ ಡೋರ್ ಇರ್ತಿಲ್ಲ, ಡೋರ್ ಇರುತ್ತೆ, ಫಿನಿಶ್. ಅದು ಆರ್ಚೋದು ಒಳಗೆ ಹೋಗ್ಬಿಡ್ತೀರಿ ನೀವು, ಸರಿನಾ? ಇಲ್ಲಿ ಬಂದು ಕಟಿಂಗ್ ಯಾವಾಗ ಆಯ್ತು ನೋಡಿ, ಇಲ್ಲಿ ಬಂದು ಇದು ಕಟ್ ಆಯ್ತದ ಅಷ್ಟೇ. ಇದು ಇದನ್ನ ಕ್ಲೋಸ್ ಮಾಡ್ತೀವಿ, ಇಲ್ಲಿ ಇದನ್ನ ಆರ್ಚ್ ಮಾಡ್ಕೊಳ್ತೀವಿ, ಇದನ್ನ ಆರ್ಚ್ ಮಾಡ್ಕೊಳ್ತೀವಿ. ಆರ್ಚ್ ಇಂದ ನಾವು ಡೈರೆಕ್ಟ್ ಹಿಂಗೆ ಬರ್ತೀವಿ. ಇಲ್ಲಿ ಬಂದಾಗ ಏನ್ ಮಾಡ್ತೀವಿ, ಇಲ್ಲಿ ಡೋರ್ ಇಟ್ಟಿರ್ತೀವಿ. ಇದಕ್ಕೆ ಅರ್ಥ ಆಗತ್ತಾ? ಇಲ್ಲಿ ಡೋರ್ ಇಟ್ಟಿರ್ತೀವಿ, ಒಳಗೆ ಹೋಗ್ತೀವಿ, ಫಿನಿಶ್. ಇದನ್ನ ಮಿಸ್ಯೂಸ್ ಮಾಡ್ಕೋಬಾರ್ದು, ಸರಿನಾ? ಬನ್ನಿ ಇಲ್ಲೊಂದು ಡೋರ್ ತಕೊಳ್ಳಿ, ಸೆಂಟ್ರಿಕ್ ತಗೊಳ್ಳಿ. ಇದು ಸೆಂಟ್ರಿಕ್ ಇಲ್ಲ ನೋಡಿ. ಇದನ್ನ ಈ ಕಡೆ ಸ್ವಲ್ಪ ತಗೊಂಡು ಬೇಕಾದ್ರೆ ದೊಡ್ಡ ತಗೊಳ್ಳಿ, ತೊಂದ್ರೆ ಏನಿಲ್ಲ. ಪಾಪಟ ಈ ಕಡೆ ಬರೋ ಜಾಣ ಪಾಪ. ಇದನ್ನ ಎಕ್ಸ್ಟೆಂಡ್ ಮಾಡ್ಕೊಂಡು ಇದೇ ಎಕ್ಸ್ಟೆಂಡ್ ತೆಗೆದು ಹಾಕ್ಬೇಕು, ತೊಂದ್ರೆ ಏನಿಲ್ಲ. ಸೆಂಟ್ರಿಕ್ ಮಾಡ್ಕೊಳ್ಳಿ. ಇದನ್ನ ಸ್ವಲ್ಪ ಲಾಂಗ್ ಮಾಡ್ಕೊಳ್ಳಿ. ಹಿಂಗ ಫಸ್ಟ್ ಕ್ಲಾಸ್ ಆಗಿರುತ್ತೆ. ಇಲ್ಲ, ಇಲ್ಲೇ ಸೂಟಬಲ್, ಸರಿನಾ? ಸೇಮ್ ಆಸ್ ಇಟ್ ಈಸ್, ಸೇಮ್ ಆಸ್ ಇಟ್ ಈಸ್, ಸರಿನಾ? ಇಲ್ಲಿ ಪಾಪ ಮಲ್ಕೊಳ್ಳೋದಲ್ವಾ, ಅದಕ್ಕೋಸ್ಕರ ನಾನು ಹೇಳೋದು. ಇಲ್ಲಿ ನೋಡಿ, ಇಲ್ಲಿಂದ ಅಲ್ಲಿವರೆಗೂ ಮಾಡ್ಕೊಳ್ಳಿ, ನಂದೇನು ಅಭ್ಯಂತರ ಏನಿಲ್ಲ, ಸರಿನಾ? ಇಲ್ಲಿಂದ ವಿಂಡೋವರೆಗೂ ಮಾಡ್ಕೊಳ್ಳಿ, ನಂದೇನು ಅಭ್ಯಂತರ ಏನಿಲ್ಲ. ಅಲ್ಲೂ ಏನು ಮಾಡಬೇಡಿ. ಕೆಲವಾರು ಜನ ನಾನು ಹೇಳೋದು ಕೆಲವಾರು ಮನೆಗಳಲ್ಲಿ ಇತ್ತೀಚೆಗೆ ನಾನು ಮಾಡ್ತಿರೋದು, ಕೆಲವಾರು ಜನ ಏನ್ ಮಾಡ್ತಿದಾರೆ ಅಂದ್ರೆ, ಇಲ್ಲಿ ಕಾರ್ನರ್ ಕೊಡೋದು, ಸ್ಟ್ಯಾಂಡರ್ಡ್ ಅವ್ರೇನೋ ಫರ್ನಿಚರ್ ಟೈಪ್ ಮಾಡಿ ಒಂದು ರೌಂಡ್ ಶೇಪ್ ಕೊಡೋದು, ಇಲ್ಲಿಂದ ಅಲ್ಲಿವರೆಗೂ ಕೊಟ್ಟಿರ್ತಾರೆ. ಬ್ಲಾಕ್ ಮಾಡಿರ್ತಾರಲ್ಲ, ಬ್ಲಾಕ್ ಮಾಡಿದ್ವಿ ಅಂದ್ರೆ ನಮ್ಮ ಪಾಪನ ಹಿಂಗ ಕಣ್ಣು ಮೂಗು ಮುಚ್ಚಿದ ಏನಾಗತ್ತೆ, ಸೇಮ್ ಇಲ್ಲಿರೋ ಉಸಿರಾಡಲ್ಲ ಅಂತ ಅಷ್ಟೇ. ಅರ್ಥ ಆಯ್ತು ಹೇಳೋದು? ಸೊ ಹಾಗಾಗಿ ಏನು ಮಾಡಬೇಡ, ಕಾರ್ನರ್ ಹಂಗೆ ಇರ್ಲಿ. ಇದು ಮಾತ್ರ ಅಲ್ಲಿಂದ ಅಲ್ಲಿ ಅಮ್ಮಯ್ಯ ಸ್ಟಡಿದು ಇಲ್ಲಿ ಆರಾಮಿದ್ದು ನಿಮ್ಗೆ ಟೇಬಲ್ ಹಾಕಿ ಆರಾಮಾಗಿ ಪೂರ್ವಾಭಿಮುಖವಾಗಿ ಮಾಡಿ. ಇಲ್ಲಿ ಬೇಡ, ಇದಕ್ಕಿರ್ಲಿ ಪೂರ್ವಾಭಿಮುಖವಾಗಿ. ಪೂರ್ವಾಭಿಮುಖ ಅಂದ್ರೆ ಈ ಕಡೆ ಅಂತ ಕುಂದ್ರಿಸಿ ಓದಿಸಿ ಅಷ್ಟೇನೆ, ತಪ್ಪೇನಿದೆ ಅಲ್ವಾ? ಹಾಗೆ ಯಾಕೆ ಮಾಡ್ಕೊಂಡ್ರಿ? ದೊಡ್ಡ ರೂಮ್ ಜಾಸ್ತಿ ಕಾಲಮ್ನಿಂದ ಆ ಕಡೆ ಜಾಸ್ತಿ ತಗೊಂಡಿದ್ರಿ. ಬಾಲ್ಕನಿ ಕಟ್ ಮಾಡ್ಕೊಂಡು ಹೋಗಿದ್ದೀರಿ. ಬಾಲ್ಕನಿ ಬಿಡ್ರಿ, ಚೆನ್ನಾಗಿತ್ತು. ಏನ್ ಮಾಡಿದಿರ್ಲಿ? ಹಾಲ್ ಮಾಡಿದಿರಾ? ಬೇಕಾದ್ರೆ ಇಲ್ಲೊಂದು ವಿಂಡೋ ತಗೋಬಹುದು, ಸರಿನಾ? ವಿಂಡೋ ತಗೊಳ್ಳಿ, ತೊಂದ್ರೆ ಏನಿಲ್ಲ, ಮಾಡ್ಬೋದು ಡೆಫಿನೆಟ್ ಆಗಿ. ಥಿಯೇಟರ್ ಬಾಟರ್ ಮಾಡಿ, ಥಿಯೇಟರ್ ಮಾಡಿ ನೋಡಿ. ಯಾವ್ದದು ವಿಡಿಯೋ ಥಿಯೇಟರ್ ಅಲ್ವಾ? ವಿಡಿಯೋ ಥಿಯೇಟರ್ ಅಂತೀವಲ್ಲ, ಅದನ್ನ ವಿಡಿಯೋ ಥಿಯೇಟರ್ ಅಂದ್ರೆ ಏನಂತೀರ? ಅದನ್ನ ಏನಂತಿರಲ್ಲ ನಮ್ಮ ಇನ್ನೂ ಏನೋ ಒಳ್ಳೆ ಡೈಲಾಗ್ ಹೇಳ್ತಾರಲ್ವಾ ಅದಕ್ಕೆ. ನಮ್ಗೆ ನೆನಪು ಇಲ್ಲ, ಬರ್ತಾ ಇಲ್ಲ. ಅದು ಏನ್ ಹೇಳ್ತಾರಪ್ಪ? ಹೋಮ್ ಥಿಯೇಟರ್ ನೋಡಿ. ಹೋಮ್ ಥಿಯೇಟರ್ ಮಾಡ್ತೀವಿ ಅಂತ ಅಂದ್ರೆ ಅಲ್ಲಿಂದ ಎತ್ತರ ಮಾಡಿ ಡೌನ್ ಮಾಡ್ಕೊಂಡು ಬನ್ನಿ ಇಲ್ಲಿಗೆ. ಅರ್ಥ ಆಯ್ತು ಹೇಳೋದು? ಮತ್ತೆ ಇಲ್ಲಿಂದ ಎತ್ತರ ಮಾಡಿ ಡೌನ್ ಮಾಡಬೇಡಿ. ಅರ್ಥ ಆಯ್ತಾ? ಅವಾಗ ಏನಾಗತ್ತೆ ಅಂದ್ರೆ, ಟಿವಿ ಯೂನಿಟ್ ಇಲ್ಲಿ ಬಂದ್ರು ಅಕಸ್ಮಾತ್ ನಾನು ಹೇಳೋದು, ಅಲ್ಲಿ ಹೈಟ್ ನಲ್ಲಿ ಚೇರ್ ಕೊಡ್ತಾರೆ, ಬೇಕಾದ್ರೆ ಯಾವ ಕಡೆನಾದ್ರೂ ಮಾಡ್ಕೋಬಹುದು. ಬಟ್ ಆದ್ರೆ ಹೈಟ್ ನಲ್ಲಿ ಮಾತ್ರ ಅಲ್ಲೇ ಬರ್ಲಿ, ಹೈಟ್ ಇಂದ ಡೌನ್ ಬರ್ಲಿ. ಬೇಕಾದ್ರೆ ಚೇರ್ಸ್ ಹೈಟ್ ಕೊಡ್ತಾರ, ಅಲ್ಲಿ ಹೈಟ್ ಕೊಟ್ಟಾಗ ಡೌನ್ ಕೊಡ್ತಾ ಬರ್ತಾರ ರೋ ಲೈನ್ಗಳು. ಇಲ್ಲಿಂದ ಕೊಟ್ರೆ ವ್ಯತ್ಯಾಸ ಆಗತ್ತೆ ಮತ್ತೆ. ಸೊ ಅದು ಕಾಮನ್, ಇದು ಕಾಮನ್ ಅಲ್ಲ, ಒಂದೇನಾ ಇದು? ಇಷ್ಟು ದೊಡ್ಡದಾ? ಓಕೆನಾ, ಇರ್ಲ ಅಂತಂದ. ಇಲ್ಲಿ ವಿಂಡೋ ತಗೊಳ್ಳಿ, ಇಲ್ಲಿ ವಿಂಡೋ ತಗೊಳ್ಳಿ. ಇದನ್ನ ಕ್ಲೋಸ್ ಮಾಡಿ, ಇದನ್ನ ತಗೊಳ್ಳಿ, ಇಲ್ಲಿ ತಗೊಳ್ಳಿ, ಇದನ್ನ ಕ್ಲೋಸ್ ಮಾಡಿ ಆ ಕಡೆ ತಗೊಳ್ಳಿ, ಸರಿನಾ? ಇದು ದೊಡ್ಡ ತಗೊಳ್ಳಿ, ಏನ್ ತೊಂದ್ರೆ ಇಲ್ಲ, ಸರಿನಾ? ಮೇಲೆ ತಗೊಳ್ಳಿ, ಫಸ್ಟ್ ಕ್ಲಾಸ್ ಶೋ. ಅಂದ್ರೆ ಇದು ಯಾವ್ದು ಸ್ಲ್ಯಾಬು ಪ್ಲಸ್ ನಿಮ್ಗೆ ಇದು ಒಂದೇ ಇದ್ರಲ್ಲಿ ಒಂದ್ಸರಿ ಫೈನಲ್ ಮಾಡ. ಯಾಕಂದ್ರೆ ಇದು ಸ್ವಲ್ಪ ಬಾಲ್ಕನಿ ತಗೊಂಡ್ಬಿಟ್ಟಿದ್ರಿ ನೀವು. ತಗೊಂಡಾಗ ಅದ್ ಸೆಟ್ ಮಾಡ್ಬೇಕಂದ್ರೆ ಆ ಟೈಮ್ನಲ್ಲೇ ಎಲ್ಲ ಆಗ್ಬೇಕಾದ್ರೆ ಸೆಟ್ ಮಾಡಿ, ಸರಿನಾ? ಸ್ಲ್ಯಾಬ್ ಹಾಕೊಂಡ್ರೆ ಅಲ್ಲಿಗೆ ಹೋಗುತ್ತಲ್ವಾ, ಅಲ್ಲಿಗೆ ಸ್ಲ್ಯಾಬ್ ಅಲ್ಲಿವರೆಗೂ ಹೋಗುತ್ತಲ್ವಾ? ಅಲ್ಲಿಗೆ ಹೋದಾಗ ಈ ಪಿಲ್ಲರ್ ಲೆವೆಲ್ ನಲ್ಲಿ ಆ ಪಿಲ್ಲರ್ ಜಸ್ಟ್ ಡಮ್ಮಿ ಪಿಲ್ಲರ್ ಆದ್ರೂ ಕೊಡ್ರಿ ನನಗೆ. ನನ್ಪ ಗೊತ್ತಾಗತ್ತಾ? ಇಲ್ಲಿಂದ ಇಲ್ಲಿಗೆ ಪಿಲ್ಲರ್ ಕೊಡಿದ್ವಲ್ಲ, ಈಗ ಇಲ್ಲಿಗೆ ಬರುತ್ತೆ ಇದೀಗ ಸ್ಲ್ಯಾಬು. ಇಲ್ಲಿಂದ ಇಲ್ಲಿವರೆಗೂ ಹೋಗುತ್ತೆ ಸ್ಲ್ಯಾಬು. ಒಂದು ಡಮ್ಮಿ ಪಿಲ್ಲರ್ ಕೊಡಿ ನನಗೆ, ಸುಮ್ಮನೆ ಡಮ್ಮಿ ಆಗಿ ಡಮ್ಮಿ ಕೊಡಿ ಅಷ್ಟೇ. ಅದ್ರ ಲೆವೆಲ್ಗೆ, ಇದ್ರ ಲೆವೆಲ್ಗೆ. ಮತ್ತೆ ಹಿಂಗ್ ಮುಂದಕ್ಕೂ ಹೋಗಂಗಿಲ್ಲ, ಹಿಂದಕ್ಕೂ ಬರಂಗಿಲ್ಲ. ಇದ್ರ ನೇರವಾಗಿ ಒಂದೇ ಸಿಂಗಲ್. ಓಕೆನಾ?
ಕೆಳಗೂ ಅಷ್ಟೇ ಕೆಳಗೆ 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 ಓಪನ್ ಐತ್ರಿ ಇಷ್ಟ ಹಿಡ್ದ ಓಪನ್ ಅದೇನು ಕೊಟ್ಟಿಲ್ಲವಲ್ಲ ಅದೇನು ಏನು ಕೊಟ್ಟಿಲ್ಲ. ಮುಗೀತು ಅಷ್ಟು ತಲೆ ಕೆಡಿಸ್ಕೊಬೇಡಿ ಮಾಡ್ಬೋದಮ್ಮ ಫಸ್ಟ್ ಕ್ಲಾಸ್ ಇದೆ ಇಲ್ಲಿ ಸ್ವಲ್ಪ ಫೈನಲ್ ಇನ್ನೊಂದು 3-4 ತಿಂಗಳು ಆಗ್ಬೋದಲ್ವಾ ಒಂದು 6 ತಿಂಗಳು ಒಂದು 6 ತಿಂಗಳಾಗುತ್ತೆ ಫೈನಲ್ಗೆ 10 ತಿಂಗಳ ಬಂದು ಇನ್ನ ಕರಿತೀನಿ ಫೋನ್ ಸ್ವಲ್ಪ ಒಂದ್ಸರಿ ಇರ್ಲಿ